ಯಾವುದೇ ಕೆಲಸವನ್ನ ನಮ್ಮ ಬದುಕಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ 100% ಎಫರ್ಟ್ ಅನ್ನ ನಾವು ನೀಡಲೇಬೇಕು. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಒಂದು ಚಿಕ್ಕ ಕಥೆಯ ಮುಖಾಂತರ ನಾವೊಂದು ವಿಷಯವನ್ನ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಮಗು ಇರ್ತಾಳೆ. ಸೊ ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದರ ಜೊತೆಗೆ ಆಟ ಆಡೋದಂದ್ರೂ ಕೂಡ ತುಂಬ ಇಷ್ಟ. ಪಕ್ಕದಲ್ಲಿ ಒಂದು ಹುಡುಗ ಮಾರ್ಬಲಲ್ಲಿ ಆಟ ಆಡ್ತಾ ಇರ್ತಾರಂತೆ. ಮಾರ್ಬಲ್ ಅದೊಂದು ಇರುತ್ತಲ್ವ, ನಾವು ಮುಂಚೆ ಎಲ್ಲ ಲಗೋರಿ ಆಡುವಂಥದ್ದು ಎಲ್ಲ ತುಂಬ ಮಾಡ್ತಾ ಇದ್ವಿ. ಸೊ ಅವಳಿಗೇನಾಗುತ್ತೆ ಅಂತ ಹೇಳಿದರೆ ಆ ಮಾರ್ಬಲನ್ನು ಅವಳು ತಗೊಂಡು ಅದರಲ್ಲಿ ಆಟ ಆಡಬೇಕು ಹೇಳುವಂಥ ಆಸೆ ಬರುತ್ತೆ. ಹಾಗೆ ಹುಡುಗನಲ್ಲಿ ಹೋಗಿ ಕೇಳ್ತಾಳೆ, ನನಗೆ ಈ ಒಂದು ಆಟದ ಐಟಮ್ ಏನಿದೆ ನನಗೆ ಕೊಡು, ನಾನು ನನ್ನಲ್ಲಿರುವಂಥ ಸ್ವೀಟ್ ಏನಿದೆ ಅದನ್ನು ನಾನು ನಿಮಗೆ ಕೊಡ್ತೀನಿ ಹೇಳುವಂಥ ಒಂದು ಯೋಚನೆ. ಸೊ ಹುಡುಗ ಓಕೆ ಹೇಳ್ತಾನೆ. ಬಟ್ 2-3 ಮಾರ್ಬಲನ್ನು ಅವನ ಪಾಕೆಟಲ್ಲಿ ಹಾಗೇ ಇಟ್ಕೊಂಡಿರ್ತಾನೆ. ಸೊ ಅವನಿಗೇನಾಗುತ್ತೆ, ಸ್ವೀಟ್ಗೆ ಸ್ವೀಟು ಕೂಡ ಸಿಗುತ್ತೆ, ಆ ಮಾರ್ಬಲ್ ಏನಿದೆ ಅದನ್ನು ಅವಳಿಗೆ ಆಟ ಆಡೋದಕ್ಕೆ ಕೊಡ್ಬೋದು ಹೇಳುವಂಥ ಒಂದು ಯೋಚನೆ. ಸೊ ಅದೇ ರೀತಿ ಮಾಡ್ತಾರೆ. ಸೊ ಇಬ್ಬರು ತುಂಬ ಖುಷಿಯಾಗಿ ಹೋಗ್ತಾರೆ. ಬಟ್ ನೈಟ್ ಒಂದು ಆಲೋಚನೆ ಬರುತ್ತೆ, ನಾನು ಒಂದು 2-3 ಮಾರ್ಬಲನ್ನು ನನ್ನ ಪಾಕೆಟಲ್ಲಿ ಅದೇ ರೀತಿ ಇಟ್ಟಿದ್ದೀನಿ, ಇವಳು ಕೂಡ ಸ್ವೀಟ್ ನನಗೆ ಕದ್ದು ಮುಚ್ಚಿ ಅವಳು ಹಾಗೇ ಪಾಕೆಟಲ್ಲಿ ಇಟ್ಟಿರ್ಬೋದು, ನನಗೆ ಕೊಟ್ಟಿರಲಿಕ್ಕೆ ಚಾನ್ಸಸ್ ಇರಲಿಕ್ಕಿಲ್ಲ, ನನ್ನ ಥರನೇ ಅವಳು ಕೂಡ ಆಗಿರ್ತಾಳೆ ಹೇಳುವಂಥ ಯೋಚನೆ. ಬಟ್ ವಿಷಯ ಏನಾಗಿರುತ್ತೆ ಅಂತ ಹೇಳಿದರೆ, ಹುಡುಗಿ ಅವಳಲ್ಲಿರುವಂಥ ಎಲ್ಲ ಸ್ವೀಟನ್ನು ಅವನಿಗೆ ಕೊಟ್ಟಿರ್ತಾಳೆ. ಬಟ್ ಹುಡುಗ ಮಾತ್ರ ಸ್ವಲ್ಪ ಕಂತ್ರಿ ಬುದ್ಧಿ ತೋರಿಸ್ಕೊಂಡು ಆ ಮಾರ್ಬಲನ್ನು ಅವನಲ್ಲಿ ಇಟ್ಕೊಂಡಿರ್ತಾನೆ. ಸೊ ಅವನಿಗೆ ನೈಟ್ ನಿದ್ದೆ ಬರಲ್ಲ. ಬಟ್ ಇವಳು ನೆಮ್ಮದಿಯಿಂದ ಆ ಮಾರ್ಬಲಲ್ಲಿ ಆಟ ಆಡಿಕೊಂಡು ನೆಮ್ಮದಿಯಿಂದ ನಿದ್ದೆ ಮಾಡ್ತಾಳೆ. ಸೊ ಈ ಒಂದು ಕಥೆಯಲ್ಲಿ ಏನು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಯಾವುದೇ ಕೆಲಸವನ್ನು ಮಾಡುವಾಗ ನಾವು ಪ್ಯೂರ್ ಮನಸ್ಸಿಂದ ಮಾಡಬೇಕು, ನಿಷ್ಕಲ್ಮಶದಿಂದ ಮಾಡಬೇಕು. ಅದು ಬೇರೆಯವರನ್ನು ಖುಷಿಪಡಿಸುವಂಥ ಉದ್ದೇಶಕ್ಕಲ್ಲ, ನಮ್ಮ ಮನಸ್ಸಿನ ಖುಷಿಗಾಗಿ. ಬಹಳಷ್ಟು ಮಂದಿ ಮಿಸ್ ಆಗ್ತಾ ಇರೋದು ಈ ಒಂದು ಚಿಕ್ಕ ವಿಷಯದಲ್ಲಿ. ಏನೋ ಬೇರೆಯವ್ರಿಗೋಸ್ಕರ, ಆಡಂಬರಕ್ಕೋಸ್ಕರ ಅವ್ರು ಮಾಡ್ತಾರೆ. ಬಟ್ ಅವರಲ್ಲಿ ಕೇಳಿದಾಗ ಖುಷಿನೇ ಇರೋದಿಲ್ಲ, ತೃಪ್ತಿನೇ ಇರೋದಿಲ್ಲ. ಮತ್ತು ಅವರೇ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ಸ್ಟೋರಿ ಹೇಳೋದು, ನಾನೇ ಎಲ್ಲ ಮಾಡಿರುವಂಥದ್ದು. ಅವರ ಸಹಕಾರ ಇರುತ್ತೆ ಅಷ್ಟೇ, ಬಟ್ ಸಪೋರ್ಟರ್ಸ್ ಬೇರೆ ಯಾರೋ ಇದ್ದಿರ್ತಾರೆ. ಸೊ ಅವರ ಆತ್ಮ ತೃಪ್ತಿಗೋಸ್ಕರ ಹೇಳುವಂಥದ್ದು, ನಾನೇ ಎಲ್ಲ ಮಾಡಿರುವಂಥದ್ದು, ನನ್ನಿಂದನೇ ಎಲ್ಲ ಆಗಿರುವಂಥದ್ದು, ಅವ್ರು ಏನೂ ಮಾಡಿಲ್ಲ ಅಂತ. ಬಟ್ ನಿಜವಾದಂಥ ಹುಳುಕು ಬೇರೇನೋ ಆಗಿರುತ್ತೆ, ಬೇರೇನೋ ಒಂದು ಕತೆ ಆಗಿರುತ್ತೆ. ಸೊ ಹಾಗಾಗಿ ಯಾರನ್ನು ಇಂಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದೋ ನೀವು ಕ್ರಿಯೇಟ್ ಮಾಡಿರುವಂಥ ಸ್ಟೋರಿಗಳನ್ನು ನೀವು ಬಿಲ್ಡಪ್ ಮಾಡ್ತಾ ಹೋಗ್ತಾ ಇರ್ತೀರಾ. ಯಾವತ್ತಾದರೂ ಒಂದು ದಿನ ಆ ಒಂದು ಸ್ಟೋರಿಯಲ್ಲಿ ನೀವೇ ಸಿಲುಕಿ ಹೋಗ್ತೀರಾ. ನೀವು ಮಾಡಿರುವಂತಹ ಕೆಲಸವು ಪ್ರತಿಯೊಂದು ಕೂಡ ಮಾನಿಟರ್ ಆಗುತ್ತೆ. ದೇವರು ಪ್ರತಿಯೊಂದು ನೋಡ್ತಾರೆ ಅಂತ ಹೇಳ್ತಾರೆ. ಅವರವರು ನಂಬುವಂತಹ ದೇವರು. ಆ್ಯಂಡ್ ಅದನ್ನು ನಾವು ಬಿಲೀವ್ ಮಾಡ್ತಾ ಹೋಗಬೇಕು. ನಮ್ಮ ಮನಸ್ಸಿಗೆ ಖುಷಿಯಾಗುವಂಥ ಕೆಲಸವನ್ನು ಮಾಡಬೇಕು, ಯಾವುದೇ ಹುಳುಕಿಲ್ಲದೆ. ನಾನು ಮೊದಲನಾಗಿ ಒಂದು ಕಥೆಯನ್ನು ಹೇಳಿದೆ. ಆ ಹುಡುಗನಿಗೆ ಅವನ ಪಾಕೆಟಲ್ಲಿ 2 ಮಾರ್ಬಲನ್ನು ಇಟ್ಟಿದ್ದೆ. ಅಯ್ಯೋ, ನಾನೇ ರೀತಿ ಮಾಡಿದ್ದೀನಿ, ಅವಳು ಕೂಡ ಮಾಡಿದರೆ ಹೇಳುವಂಥ ಒಂದು ಯೋಚನೆ. ಸೊ ಇಂಥ ಚಿಕ್ಕ ಪುಟ್ಟ ಗೊಂದಲಗಳಿದೆಯಲ್ಲ ನಮ್ಮ ಬದುಕಲ್ಲಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಯೋಚನೆ ಪ್ಯೂರ್ ಆಗಿರಲಿ. ಯಾವುದೇ ಮಾತನ್ನು ಆಡುವಾಗ ಸತ್ಯತೆಯಿಂದ ಮಾತಾಡಿ. ನೀವು ಎಷ್ಟು ಸುಳ್ಳು ಹೇಳ್ತೀರೋ ಅದನ್ನು ಮತ್ತೆ ನಾವು ಆ ಒಂದು ಪ್ಯಾಚಪ್ ಮಾಡೋದಕ್ಕೆ ಮತ್ತೊಂದು ಸುಳ್ಳು ಹೇಳಬೇಕಾಗತ್ತೆ, ಮತ್ತು ಅದನ್ನು ಕವರ್ ಮಾಡೋದಕ್ಕೆ ಮತ್ತೆ ಸುಳ್ಳು ಹೇಳಬೇಕಾಗತ್ತೆ. ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾವು ಆಲೋಚನೆ ಮಾಡಬೇಕಾದದ್ದು, ಯಾವುದೇ ಕೆಲಸ ಇದ್ದರೂ ಕೂಡ ನಮ್ಮ 100% ಮಾಡೋಣ. ಅದರ ಜೊತೆಗೆ ಸಾಗಿ ಬಂದ ದಾರಿಯನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಹೋಗಬೇಡಿ. ಕೆಲವರು ಯಾವುದೋ ಪರಿಸ್ಥಿತಿಯಲ್ಲಿ ಇರ್ತಾರೆ, ಅವರ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿರುತ್ತೆ. ಒಂದು ಊಟಕ್ಕೂ ಕೂಡ, ಬಟ್ಟೆಗೂ ಕೂಡ, ಎಜುಕೇಷನ್ಗೆ, ಎಲ್ಲದಕ್ಕೂ ಕೂಡ ಕಷ್ಟಪಟ್ಟಿರ್ತಾರೆ. ಬಟ್ ಒಂದು ಪರಿಸ್ಥಿತಿ ಅವರಿಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ, ದೇವರು ಎಲ್ಲವನ್ನ ಕೂಡ ಕರುಣಿಸಿರ್ತಾರೆ. ಆವಾಗ ಅವರು ಒಂದು ಏನು ಹೇಳ್ತಾರೆ, ಈಗೋಯಿಂದ ಒಂದು ಮಾತಾಡುವಂಥದ್ದು ಇದೆಯಲ್ಲ, ಅಯ್ಯೋ ಅದೇನಪ್ಪ, ನಾನು ಆ ರೀತಿ ಇದ್ದೆ, ನಾನು ಆ ರೀತಿ ಪರ್ಚೇಸ್ ಮಾಡ್ತೀನಿ, ಇದು ಮಾಡ್ತೀನಿ, ಈ ರೀತಿ ಮಾಡ್ತೀನಿ ಅಂತ. ಒಂದು ಆಲೋಚನೆ ಮಾಡ್ಕೊಳ್ಳಿ, ನೀವು ಸಾಗಿ ಬಂದ ದಾರಿಯನ್ನು ಯಾವತ್ತೂ ಕೂಡ ಮರಿಬೇಡಿ. ನೀವು ಎಷ್ಟೇ ರಿಚ್ ಆಗಿ, ಎಷ್ಟೇ ವಜ್ರ ವೈಡೂರ್ಯವನ್ನು ಹಾಕ್ಕೊಳ್ಳಿ, ಬಟ್ ನೀವು ಸಾಗಿ ಬಂದ ದಾರಿಯನ್ನು ಯಾವತ್ತೂ ಕೂಡ ಮರಿಬಾರ್ದು. ಸೊ ದೇವರೇನೋ ನಿಮಗೆ ಕರುಣಿಸಿರಬೇಕು, ಬಟ್ ನಿಮ್ಮ ಜಂಬ, ಆ ಆಡಂಬರ, ಕೆಲವರು ಅತಿಯಾಗಿ ನಾನು ಈ ರೀತಿ, ನಾನು ಈ ಲೆವೆಲಲ್ಲಿದ್ದೀನಿ ಹೇಳಿಕೊಂಡು ತೋರ್ಪಡಿಸುವಂಥದ್ದು, ಈ ಒಂದು ಬಿಹೇವಿಯರ್ ಕೆಲವರಿಗೆ ಬಹಳಷ್ಟು ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತೆ ಮಾಡುತ್ತೆ. ಸೊ ಹಾಗಾಗಿ ಇಂಥ ಕೆಲಸವನ್ನು ಮಾಡಬೇಡಿ. ಎಲ್ಲ ಕೆಲಸವನ್ನು ಕೂಡ 100% ಮಾಡಿ, ಖುಷಿಯಾಗಿ ಮಾಡಿ. ಯಾರಿಗೂ ಕೂಡ ಆನ್ಸರೇಬಲ್ ಆಗೋದು ಬೇಡ, ನಿಮಗೆ ನೀವು ಆನ್ಸರೇಬಲ್ ಆಗಿದ್ದರೆ ಒಳ್ಳೆಯದು. ಇನ್ನಷ್ಟು ಮಾತಿನ ಮುಖಾಂತರ ಮತ್ತೆ ನಾನು ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.